ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ನೋಡಿ ಟೊಮೆಟೊದಿಂದ ಒಂದು ಜ್ಯೂಸನ್ನು ತಯಾರಿಸಲು ತೋರಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ 2 ಟೊಮೆಟೊ ತಗೊಂಡಿದ್ದೇನೆ. ಇದರಿಂದ ನಾನೊಂದು 3 ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ತಯಾರಿಸಿ ತೋರಿಸ್ತೇನೆ. ನೋಡಿ, ಅದಕ್ಕೆ ಒಂದು 6 ಚಮಚ ಸಕ್ಕರೆ ತಗೊಂಡಿದ್ದೇನೆ ನಾನು. ಅದೇ ರೀತಿ ಒಂದು 7-8 ಪುದೀನದ ಎಲೆಗಳನ್ನು ತಗೊಂಡಿದ್ದೇನೆ. ಅದೇ ರೀತಿ ಚಿಟಿಕೆ ಉಪ್ಪು. ಈಗ ಈ ಟೊಮೆಟೊದ ಜ್ಯೂಸನ್ನು ತಯಾರಿಸುವ ಮುನ್ನ ಅದರ ಕೆಲವು ಉಪಯೋಗಗಳನ್ನು ಮತ್ತು ನಾನು ನಿಮ್ಮ ಮುಂದೆ ಹೇಳ್ತೇನೆ. ನೋಡಿ, ಈ ಟೊಮೆಟೊದ ಜ್ಯೂಸಿನ ಸೇವನೆಯಿಂದ ನಮಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಜಾಸ್ತಿ ಆಗ್ತದೆ. ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಅಂದರೆ ಕ್ಯಾನ್ಸರಿನ ಈ ವೈರಸ್ ವಿರುದ್ಧ ಹೋರಾಡುವಂತಹ ಈ ಕೋಶಗಳನ್ನು ಶರೀರದಲ್ಲಿ ಇದು ಉತ್ಪತ್ತಿ ಮಾಡ್ತದೆ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಈ ಚರ್ಮದ ಒಂದು ಹೊಳಪಿಗೆ ಕೂಡ ಈ ಟೊಮೆಟೊ ಎನ್ನುವಂಥದ್ದು ಉತ್ತಮ. ಅದೇ ರೀತಿ ನಮ್ಮ ಶರೀರದಲ್ಲಿ ಸಕ್ಕರೆಯ ಅಂಶವನ್ನು ಸಮತೋಲನದಲ್ಲಿ ಕಾಪಾಡಿ ಕೊಡಲಿಕ್ಕೆ ಕೂಡ ಈ ಟೊಮೆಟೊ ಎನ್ನುವಂಥದ್ದು ನಮಗೆ ಸಹಕಾರಿಯಾಗ್ತದೆ. ಅದೇ ರೀತಿ ನಮ್ಮ ಹೃದಯದ ಆರೋಗ್ಯ ಕೂಡ ಈ ಟೊಮೆಟೊ ಎನ್ನುವಂಥದ್ದು ಉತ್ತಮವಾಗಿದೆ. ಮಧುಮೇಹ ರೋಗ ಉಂಟಲ್ಲ, ಅದಕ್ಕೆ ಕೂಡ ಈ ಟೊಮೆಟೊ ಸೇವನೆ ಕೂಡ ಉತ್ತಮವಾಗಿರ್ತದೆ ಅಂತೇಳಿ. ಅದೇ ರೀತಿ ಇದನ್ನು ನಾವು ಜ್ಯೂಸ್ ಮಾಡಿ ಸೇವಿಸಬೇಕಂತ ಏನಿಲ್ಲ. ಈ ಟೊಮೆಟೊವನ್ನು ನಾವು ಸಲಾಡ್ ರೂಪದಲ್ಲಿ ಸೇವಿಸ್ಬೋದು. ಅದೇ ರೀತಿ ಹಸಿ ಕೂಡ ತಿನ್ಬೋದು. ಹಾಗೆ ಈ ಜ್ಯೂಸಿನ ಸೇವನೆಯಿಂದ ನಮಗೆ ಈಗ ಬಾಯಾರಿಕೆ ಕೂಡ ನೀಗಲಿಕ್ಕೆ ಇದು ಅನುಕೂಲವಾಗ್ತದೆ. ಅದೇ ರೀತಿ ಈ ರಿಕೆಟ್ಸ್ ಎನ್ನುವಂಥ ಒಂದು ರೋಗದಿಂದ ಬಳಲುವಂಥ ಮಕ್ಕಳಿಗೆ ಇದನ್ನು ಹಸಿ ತಿನ್ನಿಸುವುದರಿಂದ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ವೃದ್ಧಿ ಆಗ್ತದೆ. ಹಾಗೆ ಈ ಟೊಮೆಟೊದಿಂದ ಹಲವಾರು ಉಪಯೋಗಗಳಿದೆ. ಇದರಲ್ಲಿ ವಿಟಮಿನ್ ಸಿ ಎನ್ನುವಂಥದ್ದು ಹೇರಳವಾಗಿದೆ. ಈಗ ನೋಡುವ, ಈಗ ಅದನ್ನು ಜ್ಯೂಸ್ ತಯಾರಿಸಲಿಕ್ಕೆ ನೋಡಿ 2 ತೊಳೆದು ನಾನು ಟೊಮೆಟೊ ತಗೊಂಡಿದ್ದೇನೆ. ನೋಡಿ, ಚಾಕಿನ ಸಹಾಯದಿಂದ ನೋಡಿ ಇದನ್ನು ನಾವು ಈ ಭಾಗವನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ, ನಾವು ಈ ರೀತಿ ಹೋಲುಗಳ ಕತ್ತರಿಸಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕುವಂಥದ್ದು. ನೋಡಿ, 2 ಟೊಮೆಟೊವನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ನೋಡಿ, ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಜ್ಯೂಸ್ ಮಾಡುವ. ನೋಡಿ, ಕಟ್ ಮಾಡಿದಂಥ ಟೊಮೆಟೊವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಹೇಳ್ತಿದ್ದೇನೆ. ಅದೇ ರೀತಿ ಚಿಟಿಕೆ ಕಲ್ಲುಪ್ಪು, 7-8 ಪುದೀನ ಎಲೆಗಳು, 6 ಚಮಚ ಸಕ್ಕರೆ, 6ರಿಂದ 8 ಚಮಚ ಹಾಕಿಯಲ್ಲಿ. ಸ್ವಲ್ಪ ನೀರು ಸೇರಿಸಿಕೊಳ್ಬೇಕು. ನೋಡಿ, ಈಗ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ಟೊಮೆಟೊವನ್ನು ಜ್ಯೂಸನ್ನು ನಾನೀಗ ಗ್ರೈಂಡ್ ಮಾಡಿ ಸೋಸಿಕೊಳ್ತಿದ್ದೇನೆ. ನೋಡಿ, ಟೊಮೆಟೊ ಜ್ಯೂಸ್ ರೆಡಿಯಾಗಿದೆ. ಈಗ ನಾವು ಅದರ ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ನೋಡಿ, ಟೊಮೆಟೊ, ಪುದೀನ, ಸಕ್ಕರೆ ಮತ್ತು ಚಿಟಿಕೆ ಉಪ್ಪು ಸೇರಿಸಿ ಮಾಡಿದಂಥ ಒಂದು ಜ್ಯೂಸ್ ನೋಡಿ, ಭಾರಿ ಟೇಸ್ಟ್ ಉಂಟು. ಮತ್ತು ಈ ಬಾಯಾರಿಕೆ ನೀಗಲಿಕ್ಕೆ ಈ ಬೇಸಿಗೆಗಾಲದಲ್ಲಿ ಕೂಡ
ಉತ್ತಮ, ಶರೀರಕ್ಕೆ ಕೂಡ ತಂಪು. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.